Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮೋದಿ ಪದಗ್ರಹಣ ಕಾರ್ಯಕ್ರಮ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ನಾಳೆ ನಡೆಯಲಿರುವಂತಹ ಕಾರ್ಯಕ್ರಮ ರಾಷ್ಟ್ರಪತಿ ಭವನದಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 7 ಸುತ್ತಿನ ಕೋಟೆ ನಿರ್ಮಾಣ ಆಗಿದೆ. ಅಂದ್ರೆ ಪೊಲೀಸ್ ಸರ್ಪಗಾವಲು ಹಾಕಿದ್ದಾರೆ. ಅರೆಸೇನಾ ಪಡೆ, ಎನ್ಎಸ್ಜಿ ಮತ್ತು ಸ್ನೈಪರ್ಗಳನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ರಾಷ್ಟ್ರಪತಿ ಭವನದ ಒಳಗೆ ಹೊರಗೆ 3 ಹಂತದ ಭದ್ರತೆ ಇದೆ. ದೆಹಲಿಯಲ್ಲಿ ಡ್ರೋನ್ ಹಾರಾಟವನ್ನ ಸಂಪೂರ್ಣ ನಿಷೇಧಗೊಳಿಸಿದ್ದಾರೆ. ಇಲ್ಲಿಗೆ ಬರುವಂತಹ ಕಾರ್ಯಕ್ರಮಕ್ಕೆ ಬರುವಂತಹ ವಿದೇಶಿ ಗಣ್ಯರಿಗೆ ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ. ಗಣ್ಯರು ವಾಸ್ತವ್ಯವಿರುವಂತಹ ಹೋಟೆಲ್ಗೂ ಕೂಡ ಹೈ ಸೆಕ್ಯೂರಿಟಿಯನ್ನ ನೀಡಲಾಗ್ತಾ ಇದೆ. ಮೋದಿ ಪದಗ್ರಹಣ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಾರ್ಯಕ್ರಮಕ್ಕೆ ಈಗ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗ್ತಾ ಇದೆ. 3ನೇ ಬಾರಿಗೆ ಪದಗ್ರಹಣ ಮಾಡ್ತಾ ಇರುವಂತಹ ನರೇಂದ್ರ ಮೋದಿ. ಸೊ ನಾಳೆ ರಾಷ್ಟ್ರಪತಿ ಭವನದಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ಏನಿದೆ ಸಂಜೆ 7:15ಕ್ಕೆ ಇರುವಂತಹ ಮುಹೂರ್ತ. ಸೊ ಇದೇ ಸಂದರ್ಭದಲ್ಲಿ ಇನ್ನು ಕೆಲವು ಸಂಸದರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ ಅನ್ನುವಂಥ ಒಂದು ಮಾಹಿತಿ ಈಗಷ್ಟೇ ಕನ್ಫರ್ಮ್ ಆಗ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಸಾಕಷ್ಟು ಜನ ನಾಯಕರು, NDA ಮಿತ್ರಕೂಟದ ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾರೆ. ಇನ್ನು ಅದರ ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಬರ್ತಾರೆ. ರಾಜ್ಯದಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ದೇಶದಲ್ಲಿರುವಂಥ ಬೇರೆ ಬೇರೆ ಗಣ್ಯರು ಕೂಡ ಬರುವಂತಹ ಸಾಧ್ಯತೆಗಳಿವೆ. ಇನ್ನು ವಿದೇಶಿಯರು ಈಗಾಗಲೇ ಬಾಂಗ್ಲಾದೇಶದ ಪ್ರಧಾನಿಯಾಗಿರ್ಬೋದು ಶೇಖ್ ಹಸೀನಾ, ಸೊ ಹೀಗೆ ಮಾರಿಷಸ್ನ ಪ್ರಧಾನಿಯಾಗಿರ್ಬೋದು, ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಒಂದು ಸಾಧ್ಯತೆಗಳಿವೆ. ಎಲ್ಲರಿಗೂ ಕೂಡ ಈಗಾಗಲೇ ಆಹ್ವಾನ ಹೋಗಿದೆ. ಅಕ್ಕಪಕ್ಕದ ದೇಶಗಳ ಪ್ರಮುಖ ನಾಯಕರಿಗೆ ಈಗ ಬುಲಾವ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೈ ಸೆಕ್ಯೂರಿಟಿಯನ್ನು ಈಗ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಲೀಲಾ ಮತ್ತು ತಾಜ್ ಹೋಟೆಲ್, ITC ಮೌರ್ಯ, ಕ್ಲಾರಿಡ್ಜಸ್, ಸೊ ಈ ಥರದ ಹೋಟೆಲ್ಗಳೇನಿದೆಯಲ್ಲ, ಐಷಾರಾಮಿ ಹೋಟೆಲ್ಗಳು, ಒಬೆರಾಯ್ ಹೋಟೆಲ್, ಸೊ ಇಲ್ಲೆಲ್ಲ ಕೂಡ ಗಣ್ಯರನ್ನು ಉಳಿಸೋದಕ್ಕೆ ಅಲ್ಲಿ ಗಣ್ಯರು ತಂಗ್ತಾರೆ, ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇದರ ನಡುವೆ ಪ್ರಮೋದ್ ಸಾವಂತ್ ಭೇಟಿಗೆ ಈಗ ಕುಮಾರಸ್ವಾಮಿ ಅವರು ತೆರಳಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಆಹ್ವಾನಿಸಿದ್ರಂತೆ ಗೋವಾ CM. ಸೊ ಹಾಗಾಗಿ ಗೋವಾ CM ಅವರನ್ನ ಭೇಟಿ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ತೆರಳಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಗೋವಾ CM ಸಾವಂತ್ ಅವರು ಕರೆದಿದ್ರು. HDKಗೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಜೊತೆಯಲ್ಲಿದ್ದಾರೆ. ಬಂಡೆಪ್ಪ ಕಾಶೆಂಪುರ್ ಕೂಡ JDS BJP ಮೈತ್ರಿಗೆ ಸೇತುವೆ ಆಗಿದ್ರು ಪ್ರಮೋದ್ ಸಾವಂತ್ ಅವರು. ಸೊ ಹಾಗಾಗಿ ಈಗ ದೆಹಲಿಯಲ್ಲೇ ಇರುವಂತಹ HD ಕುಮಾರಸ್ವಾಮಿ ಇನ್ನು ಪ್ರಮೋದ್ ಸಾವಂತ್ ಕೂಡ ಅವರಿಗೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ಆಹ್ವಾನ ಕೊಟ್ಟಿದ್ರಂತೆ. ಸೊ ಹಾಗಾಗಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ HD ಕುಮಾರಸ್ವಾಮಿ ಮತ್ತು ಗೋವಾ CM ಪ್ರಮೋದ್ ಸಾವಂತ್. ಇನ್ನು ಸಹಜವಾಗಿ ರಾಜಕೀಯದ ಬಗ್ಗೆಯೂ ಕೂಡ ಚರ್ಚೆ ಆಗೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ರಾಜ್ಯದಲ್ಲಿ ರೂಪಿಸಬೇಕು, ಯಾಕಂದರೆ ಪಕ್ಕದ ರಾಜ್ಯನೇ ಆಗಿರೋದ್ರಿಂದ ಗೋವಾ. ಸೊ ನಮ್ಮ ಸಪೋರ್ಟ್ ಏನೇನು ಬೇಕು ಅನ್ನುವಂಥ ಒಂದು ವಿಚಾರಗಳು ಇದೆಲ್ಲವೂ ಕೂಡ ಚರ್ಚೆಗೆ ಬಂದಿರುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.